ಧರ್ಮಸ್ಥಳದಲ್ಲಿ ಹೆಣವುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ನಡೀತಾ ಇದೆ. ಆದರೆ ಇವತ್ತು ನಡೆಯುತ್ತಾ ಶೋಧ ಕಾರ್ಯ? ಇಂದು ಕೂಡ ನಡೆಯೋದಿಲ್ವಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಜೆ ತಗೊಳ್ಳುತ್ತಾ ಎಸ್ಐಟಿ? ಧರ್ಮಸ್ಥಳ ಶೋಧ ಇವತ್ತು ನಡೆಯೋದಿಲ್ವಾ? ಇವತ್ತು ವರಮಹಾಲಕ್ಷ್ಮಿ ಹೆಂಡತಿ ಮಕ್ಕಳ ಜೊತೆ ಕುಟುಂಬಸ್ಥರು ಸೇರಿ ಹಬ್ಬ ಮಾಡಬಹುದಾದ ಅತಿ ದೊಡ್ಡ ಸೆಲೆಬ್ರೇಷನ್. ನಿನ್ನೆಯಿಂದ ಕಾರ್ಯಾಚರಣೆ ನಡೆಸದಂತಹ ಎಸ್ಐಟಿ ನಿನ್ನೆಯಿಂದ ಕೂಡ ಕಾರ್ಯಾಚರಣೆ ನಡೆದಿಲ್ಲ. 13ನೇ ಪಾಯಿಂಟ್ ಶೋಧ ಈವರೆಗೂ ಆಗಿಲ್ಲ. ಇಂದಾದ್ರೂ ಆಗುತ್ತಾ 13ನೇ ಪಾಯಿಂಟ್ ಶೋಧ? ಇಂದು ಕೂಡ ನಡೆಯೋದಿಲ್ವಾ? ನಿನ್ನೆ ಶೋಧ ಕಾರ್ಯ ನಡೆದಿರಲಿಲ್ಲ, ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದ್ರು. ಸೊ ಇವತ್ತು ಶೋಧ ಕಾರ್ಯ ನಡೆಯೋದಿಲ್ವಾ ಎನ್ನುವಂಥ ಪ್ರಶ್ನೆ ಯಾಕೆ ಎದುರಾಗ್ತಿದೆ ಅಂತ ಹೇಳಿದ್ರೆ, ಇವತ್ತು ಗವರ್ನಮೆಂಟ್ ಹಾಲಿಡೇ, ವರಮಹಾಲಕ್ಷ್ಮಿ ಪೂಜೆ, ಸಾಂಪ್ರದಾಯಿಕವಾದಂತಹ ಹಬ್ಬ. ಹಾಗಾಗಿ ಇವತ್ತು ಕೂಡ ಶೋಧ ನಡೆಯೋದಿಲ್ಲ. 13ನೇ ಪಾಯಿಂಟ್ನಲ್ಲಿ ಏನಿದೆ ಅನ್ನೋ ಕುತೂಹಲ ಇದೆ. ಧರ್ಮಸ್ಥಳ ಶೋಧ ಇಂದು ಕೂಡ ನಡೆಯೋದಿಲ್ವಾ? 1ರಿಂದ ಫ್ರಮ್ 1 to 12 12ರವರೆಗೂ ಶೋಧ ನಡೆದಿದೆ. ಆ ಕುತೂಹಲದ ಕಟ್ಟೆ ಹೊಡೆದೋಗಿದೆ. ಅಲ್ಲೇನೇನು ಸಿಗುತ್ತೆ, ಏನೇನು ಸಿಗೋದಿಲ್ಲ ಎನ್ನೋ ಎಲ್ಲ ಲೆಕ್ಕಾಚಾರಗಳು ಕೂಡ ಜನಸಾಮಾನ್ಯರ ಕೈಯಲ್ಲಿದೆ. ಆದರೆ 13ನೇ ಪಾಯಿಂಟ್ ಏನು ಗತಿ? 13ನೇ ಸಮಾಧಿಯನ್ನು ಅಗಿಯೋದು ಯಾವಾಗ? ದೂರುದಾರನ ಅತಿ ನಿರೀಕ್ಷೆ ಇಟ್ಟುಕೊಂಡಿರುವಂತಹ ಸಮಾಧಿ ಅದು. ಧರ್ಮಸ್ಥಳದ ನಾಗರಿಕ ಸಮಾಜ ದೂರು ದಾಖಲಾದ ಸಂದರ್ಭದಲ್ಲಿ 13ರಲ್ಲಿ ರಾಶಿ ರಾಶಿ ಸಿಗುತ್ತೆ. ಏನು ಅನ್ನೋದು ಆಗದ ನಂತರ ಗೊತ್ತಾಗಬೇಕು. ರಾಶಿ ರಾಶಿ ಅಸ್ಥಿಪಂಜರಾನೋ ಮತ್ತೊಂದು ಮಗದೊಂದು. ಆದರೆ ದೂರು ದಾಖಲಾದಂತಹ ಸಂದರ್ಭದಲ್ಲಿ ದೂರುದಾರನೇ ಹೇಳಿಕೊಂಡಂತೆ ಅಥವಾ ದೂರುದಾರರ ಬೆಂಬಲಿಗರು ಹೇಳಿಕೊಂಡಂತೆ 13ನೇ ಪಾಯಿಂಟ್ನಲ್ಲಿ ನಿರೀಕ್ಷಿತ ಹೆಣಗಳು ಸಿಗ್ತವೆ. ಸೊ ಅದನ್ನು ಪೆಂಡಿಂಗ್ ಇಟ್ಟಿರೋದು ಯಾಕೆ? 11 ಸಮಾಧಿ ಅಗೆತದ ನಂತರ, 12ರ ಸಮಾಧಿ ಅಗೆತದ ನಂತರ ನೋಡಿ, ಈ 11 ಮತ್ತು 12ರ ಗ್ಯಾಪ್ನಲ್ಲಿ 11A, 11B, 11C ಹೀಗೆ ಒಂದಷ್ಟು ಸೆಗ್ರಿಗೇಟ್ ಮಾಡ್ಕೊಂಡ್ರು. ಅದು ಯಾಕನ್ನೋದು ಈವರೆಗೂ ಅದ್ರ ಮೂಲ ಗೊತ್ತಾಗ್ತಾ ಇಲ್ಲ. 11 ಸಮಾಧಿ ಅಗೆತದ ನಂತರ ಅದೇನದು 11A, ಅದೇನದು 11B, ಆ ವಿಂಗಡಣೆ ಯಾಕೆ ಎನ್ನುವಂತಹದ್ದು. ಸೊ ನೇರವಾಗಿ 12ಕ್ಕೆ ಹೋಗಬೇಕಾಗಿತ್ತು, 12ರ ನಂತರ 13. ಸೊ ಹಾಗಾದರೆ ಇವತ್ತು ಎಸ್ಐಟಿ ಕಾರ್ಯಾಚರಣೆ ನಡೆಯೋದಿಲ್ವಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.